ಟೆಸ್ಟ್. ಇದು ಮಾಧವನ್, ನಯನತಾರ, ಸಿದ್ಧಾರ್ಥ್ ಅವರು ಆಕ್ಟ್ ಮಾಡಿ ಶಶಿಕಾಂತ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾನ ಥಿಯೇಟರಲ್ಲಿ ರಿಲೀಸ್ ಮಾಡ್ದಲೆ ಡೈರೆಕ್ಟ್ OTTಲಿ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಒಂದ್ಲೈನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ 3 ಕ್ಯಾರೆಕ್ಟರ್ಗಳು ಮೇನ್ ಆಗಿ ಬರ್ತವೆ. ಅರ್ಜುನ್ ಇವರು ಒಬ್ಬ ಕ್ರಿಕೆಟರ್, ಬಟ್ ಈಗ ಫಾರ್ಮಲ್ಲಿ ಇರಲ್ಲ. ಪಾಕಿಸ್ತಾನ್ ಮೇಲೆ ನಡೆಯೋ ಲಾಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ಆಟ ಆಡಿ ಪರ್ಫಾರ್ಮ್ ಮಾಡ್ಕೋಬೇಕಾಗಿರುತ್ತೆ. ಆ್ಯಂಡ್ ಈ ಕಡೆ ಸಾರಾ ಇವರು ಸೈಂಟಿಸ್ಟ್. 9 to 5 ಜಾಬ್ ಮಾಡೋದಕ್ಕೆ ಎಲ್ರೂ ಥರ ನಾರ್ಮಲ್ ಆಗಿ ಇರೋದಕ್ಕೆ ಇವ್ರಿಗೆ ಇಷ್ಟ ಇರಲ್ಲ. ಅದಕ್ಕೆ ಹೈಡ್ರೋ ಫ್ಯೂಯಲ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವರ ಹೆಂಡತಿ ಕುಮುದ, ಇವರಿಗೆ ಮಕ್ಕಳು ಆಗಬೇಕು ಅನ್ನೋ ಆಸೆ ಇರುತ್ತೆ. ಡ್ಯೂ ಟು ಸಮ್ ರೀಸನ್ಸ್ ಅದು ಆಗ್ತಿರಲ್ಲ. ಸೊ ಈಗ ಅರ್ಜುನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರ, ಸಾರಾ ಪ್ರಾಜೆಕ್ಟ್ ಏನಾಯ್ತು, ಕುಮುದಾಗೆ ಇರೋ ಆಸೆ ಫುಲ್ಫಿಲ್ ಆಯ್ತಾ, ಇವರಿಬ್ರಿಗೂ ಅರ್ಜುನ್ಗೂ ಇರೋ ಸಂಬಂಧ ಏನು, ಇವೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾ ಪಿಕಪ್ ಆಗೋದಕ್ಕೆ ತುಂಬಾ ಟೈಮ್ ತಗೊಂಡಿದ್ದಾರೆ. ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ತಗೊಂಡ್ಮೇಲೆ ಸೆಕೆಂಡ್ ಹಾಫ್ನಲ್ಲಿ ಒಳ್ಳೆ ಪೇ ಆಫ್ಗಳು ಇದ್ದಿದ್ರೆ ವರ್ಕ್ ಆಗ್ತಿತ್ತೇನೋ, ಬಟ್ ಇಲ್ಲಿ ಅದು ಆಗಿಲ್ಲ. ಒಳ್ಳೊಳ್ಳೆ ಆಕ್ಟರ್ಸ್ನ ಇವರು ಕ್ಯಾಸ್ಟ್ ಮಾಡಿದ್ದಾರೆ, ಬಟ್ ಇದರ ಸ್ಕ್ರೀನ್ ಪ್ಲೇ ತುಂಬಾ ಸ್ಲೋ ಆಗಿದೆ. ಅಲ್ಲಲ್ಲಿ ಇವರು ಕ್ರಿಯೇಟ್ ಮಾಡಿರೋ ಸನ್ನಿವೇಶಗಳು ಚೆನ್ನಾಗಿದ್ದಾವೆ, ಬಟ್ ಆ ಸನ್ನಿವೇಶಗಳಿಗೆ ಆಡಿಯನ್ಸ್ ಕನೆಕ್ಟ್ ಆಗೋಕ್ಕೂ ಮುಂಚೆ ಸಿನಿಮಾಗಾನೇ ಡಿಸ್ಕನೆಕ್ಟ್ ಆಗಿರ್ತಾರೇನೋ ಅಂತ ನನ್ಗನ್ಸುತ್ತೆ. ಇಲ್ಲಿರೋ ಕತೆ ಚೆನ್ನಾಗಿದೆ, ಆದ್ರೆ ಸೀನ್ಗಳು ಅನ್ಇಂಟ್ರೆಸ್ಟಿಂಗ್ ಆಗಿ ಡೀಲ್ ಮಾಡಿದ್ರೇನೋ ಅಂತ ಅನಿಸ್ತು. ಒಟ್ನಲ್ಲಿ ಸಿನಿಮಾ ತೀರಾ ಚೆನ್ನಾಗಿಲ್ಲ ಅಂತ ಅಲ್ಲ, ಪರವಾಗಿಲ್ಲ. ಒನ್ಲೈನ್ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಟ್ರೈ ಮಾಡ್ಬೋದು. ಕ್ಲೈಮ್ಯಾಕ್ಸ್ ಅಲ್ಲಿ ಕನ್ಕ್ಲೂಷನ್ ಕೊಡೋದನ್ನ ತುಂಬಾ ಈಸಿ ಮಾಡ್ಕೊಂಡ್ಬಿಟ್ರೇನೋ ಅಂತ ಅನಿಸ್ತು. ಪರ್ಫಾರ್ಮೆನ್ಸಸ್ ವೈಸ್ ಮಾಧವನ್ ಅವರು ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಉಳಿದ ಆಕ್ಟರ್ಸ್ ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇದಿಷ್ಟು ನನ್ನ ರಿವ್ಯೂ. ಇನ್ನು ನೀವು ಸಿನಿಮಾ ನೋಡಿದ್ರೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.